ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಏನು ತಗೊಂಬಂದಿನಿ ಅಂದ್ರೆ ನಾನು ಇವತ್ತು ಬ್ರೆಡ್ ಲಿಂದ ಒಂದು ರೆಸಿಪಿ ಮಾಡೋದು ಹೇಳ್ಕೊಡ್ತೀನಿ, ನೋಡ್ಕೊಂಬನ್ನಿ. 3 ಟೊಮೊಟೊ ತೊಗೊಂಡಿನಿ. ರೆಡ್ ಟೊಮೊಟೊ, ಬೆಣ್ಣೆ, ತುಪ್ಪ, ಆಮೇಲೆ ಕೊತ್ತಂಬರಿ, ಈರುಳ್ಳಿ 2 ಈರುಳ್ಳಿ ಕಟ್ ಮಾಡಿ ತೊಗೊಂಡಿನಿ. ಆಮೇಲೆ ಮಸಾಲೆಗೆ 2 ಮೆಣಸಿಕಾಯಿ, ಹಸೆ ಮೆಣಸಿಕಾಯಿ, ರೆಡ್ ಮೆಣಸಿಕಾಯಿ, ಶುಂಠಿ, ಆಮೇಲೆ ಯಾಲಕ್ಕಿ, ಲವಂಗ, ಬೆಳ್ಳುಳ್ಳಿ, ಆಮೇಲೆ ಗೋಡಂಬಿ ಇಷ್ಟು ತೊಗೊಂಡು ನೋಡ್ರಿ. ತುಪ್ಪ, ಬೆಣ್ಣೆ, ಬ್ರೆಡ್ಡು, ಮೇನ್ ಬ್ರೆಡ್ ಬೇಕ್ರಿ ಇದಕ್ಕೆ. ನೋಡ್ರಿ ಹೇಗೆ ಮಾಡೋದಂತ. ಫಸ್ಟಿಗೆ ಮಸಾಲೆ ರೆಡಿ ಮಾಡ್ಕೋಣ. ಮಸಾಲೆಗೆ ಏನು ಹಾಕ್ತೀನಂದ್ರೆ 2 ನಿಮ್ಮ ಖಾರ ಅನುಗುಣವಾಗಿ ನೋಡಿ ಹಾಕೋರಿ. ನಾನು ಖಾರ ನೋಡಿ ಹಾಕೋಗ್ತೀನಿ. ನನ್ನ ಬlle ಬ್ರೆಡ್ ಎಷ್ಟು ತೊಗೊಂಡಿನಿ ಅಷ್ಟು ಹಾಕೋರಿ. ಆಮೇಲೆ ಹಸಿಮೆಣಸಿಕಾಯಿ 2 ಹಸಿಮೆಣಸಿಕಾಯಿ, 2 ಬ್ಯಾಡಗಿ ಮೆಣಸಿಕಾಯಿ, ಆಮೇಲೆ 4 ಇವು ಏನು ಲವಂಗ, ಬೆಳ್ಳುಳ್ಳಿ 2 ಪೀಸ್ ಬೆಳ್ಳುಳ್ಳಿ, ಆಮೇಲೆ 2 ಯಾಲಕ್ಕಿ, ಆಮೇಲೆ ಶುಂಠಿ ಪೇಸ್ಟ್, ಹಸಿ ಶುಂಠಿ ತೊಗೊಂಡು ಇವಾಗ ಮತ್ತೆ ಟೊಮೊಟೊ ಹಾಕ್ಕೊಂಡು ರುಬ್ಕೊಂಬರೋಣ. ಇಷ್ಟು ಹಾಕಿನಲ್ರಿ ಟೊಮೊಟೊ ಗೋಡಂಬಿ ಹಾಕಿ ರುಬ್ಬೇಕ್ರಿ. ಟೊಮೊಟೊ ಹಾಕ್ತೀನಿ ನಾನು. ಗೋಡಂಬಿನೂ ಹಾಕ್ಬೇಕ್ರಿ. ಇವಾಗ ರುಬ್ಕೊಂಡು ಬರೋಣ. 2 ಸ್ಪೂನ್ ಎಣ್ಣೆ ಹಾಕೋಣ. ಮಾಡಿರುವಂಥ ಈರುಳ್ಳಿ, ಫ್ರೈ ಮಾಡ್ಕೋಣ. ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಈಗ ಏನು ಮಾಡ್ಬೇಕಂದ್ರೆ ಮಾಡಿರುವಂಥ ಮಸಾಲೆ ಇದಕ್ಕೆ ಆ್ಯಡ್ ಮಾಡ್ಬೇಕು. ನೋಡ್ರಿ ಈ ಥರ ಥಿಕ್ನೆಸ್ ಬರ್ಬೇಕು. ಗೋಡಂಬಿ ಹಾಕಿದ್ವಲ್ಲ ಈ ಥರ ಥಿಕ್ನೆಸ್ ಬರ್ಬೇಕು. ಉಪ್ಪು ಹಾಕೋಣ. ಇದು ಒಂಥರ ಥಿಕ್ನೆಸ್ ಬರೋ ತನಕ ಕೈ ಆಡಿಸ್ಬೇಕು. ಟೊಮೊಟೊ ಅಲ್ವಾ, ನೀರು ಹಾಕ್ಬಾರ್ದು ಹೊಟ್ಟೆ ಇದಕ್ಕೆ. ಈಗ ನೋಡ್ರಿ ಸ್ವಲ್ಪ ಚಾಟ್ ಮಸಾಲ ಹಾಕೋಣ. ಚೂರು ಅರಿಶಿನ ಪೌಡರ್ ಹಾಕೋಣ. ಚೂರು ಸ್ವಲ್ಪ ಟೇಸ್ಟಿಗೋಸ್ಕರ ಸಕ್ಕರೆ ಆ್ಯಡ್ ಮಾಡೋಣ. ಸ್ವಲ್ಪ ಈ ರೀತಿ ಥಿಕ್ನೆಸ್ ಇರ್ಬೇಕು ನೋಡ್ರಿ. ಇದು ಸ್ವಲ್ಪ ಬೇಕಾದ್ರೆ ಹಾಕ್ಬೋದು, ಬೇಡ ಆದರೆ ಸ್ಕಿಪ್ಪು ಮಾಡ್ಬೋದು. ಚಪಾತಿ ರೊಟ್ಟಿ ಜೊತೆ ಮಸ್ತ್ ಆಗತ್ತೆ ಈ ಥರ ಮಸಾಲೆ. ಇದಕ್ಕಷ್ಟೇ ಅಲ್ಲ, ಲಾಸ್ಟಿಗೆ ಸ್ವಲ್ಪ ಬೆಣ್ಣೆ ಹಾಕೊಂಡ್ರೆ ಟೇಸ್ಟು ಮಸ್ತ್ ಆಗುತ್ತೆ. ಕೊತ್ತಂಬರಿ ಆ್ಯಡ್ ಮಾಡಿ ಮುಗೀತು ನೋಡ್ರಿ, ರೆಡಿ ಆಯಿತು. ಇವಾಗ ಬ್ರೆಡ್ ಫ್ರೈ ಮಾಡ್ಕೊಳ್ಳೋಣ. ದೋಸೆ ತವ ಇಟ್ಕೋರಿ, ಅದಕ್ಕೆ ಸ್ವಲ್ಪ ತುಪ್ಪ ಹಾಕೋರಿ. ಥಂಡಿ ಅಲ್ವಾ, ತುಪ್ಪ ಗಟ್ಟಿಯಾಗಿದೆ. ಬ್ರೆಡ್ ರೋಸ್ಟ್ ಮಾಡ್ಕೋಣ. 4 ಬ್ರೆಡ್ ರೋಸ್ಟ್ ಮಾಡ್ಕೋತೀವಿ. ರೋಸ್ಟ್ ರೆಡಿ. ಅದು ಈಗ ಇವು ಕಟ್ ಮಾಡ್ಕೋಣ. ಈ ರೀತಿ ಪೀಸಸ್ ಮಾಡ್ಕೋಣ. ಈ ಥರ ರೋಸ್ಟ್ ಮಾಡಿಬಿಟ್ಟು ಮಾಡಿಕೊಂಡ್ರೆ ಮಸ್ತ್ ಟೇಸ್ಟ್. ಆಮೇಲೆ ಇನ್ನೊಂದೆರಡು ಬ್ರೆಡ್ ಕಟ್ ಮಾಡ್ಕೋಣ. ಹೀಗೆ ಮಾಡಿಕೊಂಡು ಈಗೇನು ಮಾಡೋಣ ಅಂದ್ರೆ ಇದು ಮಾಡಿ ಇಟ್ಕೊಂಡಿರುವಂಥ ಗೊಜ್ಜು ಹಾಕೋಣ. ಇದು ಪೇಸ್ಟ್ ಹಾಕೋಣ.
ರೆಡಿ ಮಾಡಿ ಹಚ್ಚೋಣ. 300 ಸ್ಲೈಸಸ್ ಇಟ್ಟಿನಿ, 3 ಪೀಸಸ್ಸು. ಇವಾಗ ನೋಡಿ ಈರುಳ್ಳಿ ಹಾಕೋಣ. ಇವಾಗ ಏನು ಮಾಡೋಣ ಅಂದರೆ ಸೇವ್ ಹಾಕೋಣ. ಸೇವ್ ಬೇಕಾದರೆ ಹಾಕಿ, ಬೇಡ ಆದರೆ ಸ್ಕಿಪ್ನು ಮಾಡ್ಬೋದು. ಟೇಸ್ಟ್ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಇಷ್ಟ ಆಗುವಂಥ ಆ ಥರ ಮಾಡಬೇಕಲ್ಲ. ಸೇವ್ ಕೊತ್ತಂಬರಿ, ರೆಡಿ ಟು ಈಟ್. ಯಾವ ರೀತಿ ಮಾಡಿದ್ದೆ ಅಂತ ನೋಡ್ಕೊಂಡು ಬಂದ್ರಲ್ಲ. ಸಿಂಪಲ್ ಆಗಿ ಟೇಸ್ಟಿಯಾಗಿ ಮಾಡುವಂಥ, ಮನೆಯಲ್ಲೇ ಮಾಡುವಂಥ ಬ್ರೆಡ್ ಇದ್ದರೆ ಆಯಿತು ನೋಡ್ರಿ. ರೆಸಿಪಿ ಮಾತ್ರ ಸೂಪರ್. ಮಕ್ಕಳು ತುಂಬಾ ಇಷ್ಟಪಡ್ತಾರ. ದೊಡ್ಡವರು ಚಿಕ್ಕವರು ಇಷ್ಟಪಡುವಂಥ ರೆಸಿಪಿನ ಹೇಳ್ಕೊಟ್ಟಿನಿ. ನಿಮಗೂ ಏನಾದರೆ ಲೈಕ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ. ತುಂಬಾ ಇಷ್ಟಪಡ್ತಾರೆ ನೋಡ್ರಿ ಮಕ್ಕಳು. ಮಗ ಟೇಸ್ಟ್ ಮಾಡಿ ಹೇಳ್ತಾನ. ಸೂಪರ, ತಿಂದು ಸೂಪರ್. ಇಷ್ಟ ಆಯ್ತಂತ್ರಿ. ಮಗನಿಗೆ ಇಷ್ಟ ಆದರೆ ನಿಮಗೂ ಇಷ್ಟ ಆಗುತ್ತೆ, ನಿಮ್ಮ ಮಕ್ಕಳಿಗೂ ಅಂತ ನಾನು ಅನ್ಕೊತೀನಿ. ಸೂಪರಾಗಿ ಬಂದಿದೆ ನೋಡ್ರಿ. ಸೂಪರ್ ಅಂದ್ರೆ ಸೂಪರ್ ಆಗ್ಯದ. ನೀವು ಇದೇ ರೀತಿ ಮಾಡ್ಕೊಂಡು ತಿನ್ನಿರಿ. ರೆಸಿಪಿ ಇಷ್ಟ ಆದರೆ ಟೇಸ್ಟ್ ಮಾಡಿರಿ. ಮತ್ತೆ ನಾನು ಟೇಸ್ಟ್ ಮಾಡಿ ನೋಡೋಣ ಬನ್ನಿ ಫ್ರೆಂಡ್ಸ್. ಸೂಪರ್ ಆಗ್ಯದ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ. ರೋಡ್ ಸೈಡ್ ಹೊರಗಡೆ ತಿನ್ನೋಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿರಿ. ಒಂದು ಪುಡುಕಿ ಬ್ರೆಡ್ ಇದ್ರೆ ಆಯ್ತು ನೋಡ್ರಿ. ಮಕ್ಕಳಿಗೆ ಅಂತ ಡೈಲಿ ಬ್ರೆಡ್ ತಂದೆ ತರ್ತೀವಿ, ಮನೆಯಾಗ ತುಪ್ಪ ಇರ್ತದೆ, ಎಲ್ಲ ಇರ್ತದೆ. ಮಸ್ತ್ ಅಂದ್ರೆ ಮಸ್ತ್ ಆಗಿದೆ. ನಮ್ಮ ಮಕ್ಕಳಿಗೆ, ನಮ್ಮ ಮನೆಯವರಿಗೆ ಎಲ್ರಿಗೂ ಇಷ್ಟ ಆಗ್ಯದ ಅಂತ ನಾನು ಅನ್ಕೊಂಡೀನಿ. ನಮ್ಮ ಮಗನಿಗೂ ಇಷ್ಟ ಆಗ್ಯದ, ನಿಮ್ಮ ಮನೆಯಾಗೂ ಇಷ್ಟ ಆಗ್ತದ. ಈ ರೀತಿ ಮಕ್ಕಳಿಗೆ ಮಾಡಿಕೊಡ್ರಿ, ಇಷ್ಟಪಟ್ಟು ತಿಂತಾರ. ಮತ್ತು ಮುಂದಿನ ರೆಸಿಪಿ ಒಳಗೆ ಸಿಗೋಣ ಫ್ರೆಂಡ್ಸ್. ಮತ್ತೆ ನನ್ನ ರೆಸಿಪಿ ಯಾರೆಲ್ಲ ನೋಡ್ತೀರಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ನೋಡಿರಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಕತ್ತಿಲ್ಲ ಅವರೆಲ್ಲ ತಕ್ಷಣನೇ ಸಬ್ಸ್ಕ್ರೈಬ್ ಮಾಡಿರಿ. ನಾ ಹಾಕುವಂಥ ರೆಸಿಪಿಗಳು ತಕ್ಷಣ ಬಂದ್ಬಿಡ್ತಾವ. ಮತ್ತು ಮುಂದಿನ ರೆಸಿಪಿ ಒಳಗೆ ಸಿಗೋಣ ಫ್ರೆಂಡ್ಸ್. ನಮಸ್ಕಾರ, ಬಾಯ್.